ಮುಂದುವರೆದ ಭಾಗ. ವೈಗೋಟೆಸ್ಕಿರವರ ಗ್ರಂಥ ವಿವೇಚನೆ ಮತ್ತು ಭಾಷೆ ಥಾಟ್ಸ್ ಆ್ಯಂಡ್ ಲ್ಯಾಂಗ್ವೇಜಸ್ ಬಗ್ಗೆ ತಿಳಿಸಿದರು. ಸಹಕಾರಿ ಕಲಿಕೆ ಅಥವಾ ಸಾಮಾಜಿಕ ಕಲಿಕೆಯ ಅನುಸಾರ ವಿದ್ಯಾರ್ಥಿಯು ಜ್ಞಾನ ಹೊಂದಿದ ಪರಿಸರದೊಂದಿಗೆ ಬರೆದಾಗ ಅವನಲ್ಲಿ ವಿಚಾರಗಳು ಮತ್ತು ವಿವೇಚನೆಗಳು ವಿನಿಮಯವಾಗುತ್ತವೆ. ಈ ಮೂಲಕ ವ್ಯಕ್ತಿಯು ಅವುಗಳನ್ನು ಅಂತರ್ಗತ ಮಾಡಿಕೊಳ್ಳುತ್ತಾನೆ ಎಂದು ಹೇಳಿದರು. ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ವ್ಯತ್ಯಾಸ ಕಂಡುಬರುವುದು ಸಮಾಜದಲ್ಲಿನ ಸಂಸ್ಕೃತಿಯಿಂದ ಎಂದು ಅರ್ಥೈಸಿಕೊಳ್ಳಬಹುದಾಗಿದೆ. ಇವರು ನೀಡಿದ ವ್ಯಾಖ್ಯಾನಗಳು ಎಂದರೆ, ಯಾವುದೇ ವಿದ್ಯಾರ್ಥಿಯ ಸರ್ವಾಂಗೀಣ ವಿಕಾಸಕ್ಕೆ ಅವನ ಸಾಮಾಜಿಕ ವ್ಯವಸ್ಥೆ ಮಹತ್ವಪೂರ್ಣವಾಗಿದೆ ಎಂದು ಹೇಳಿದರು. ಅದೇ ರೀತಿ ಸಮಾಜದ ಅಂತಃಕ್ರಿಯೆಯಿಂದಲೇ ಮಗುವಿನಲ್ಲಿ ವಿವಿಧ ರೀತಿಯ ವಿಕಾಸವಾಗುತ್ತದೆ ಎಂದು ವ್ಯಾಖ್ಯಾನಿಸಿದರು. ವಿಶೇಷ ಅಂಶಗಳು ಎಂದರೆ ಮಗುವಿನಲ್ಲಿ ಮೊದಲು ಆಲೋಚನೆಗಳು ಪ್ರಾರಂಭವಾಗುತ್ತವೆ ಎಂದು ವೈಗೋಟೆಸ್ಕಿರವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಂದರೆ ಮಗು ಸಂಜ್ಞೆಯ ಮೂಲಕ ಭಾಷೆಯನ್ನು ಬಳಕೆ ಮಾಡದೆ ವ್ಯಕ್ತಪಡಿಸುತ್ತದೆ. ಆದರೆ ಜೀನ್ ಪಿಯಾಜೆ ಅವರು ಮಗುವಿನಲ್ಲಿ ಮೊದಲು ಭಾಷೆ ಆಲೋಚನೆಯನ್ನು ನಿರ್ಧರಿಸುತ್ತದೆ ಮತ್ತು ಅದನ್ನು ಮುಂದುವರಿಸುತ್ತದೆ ಎಂದು ಹೇಳುತ್ತಾರೆ. ಇವರ ಪ್ರಕಾರ ಆಲೋಚನೆ ಇಲ್ಲದ ಭಾಷೆ ಬಳಕೆ ಸಾಧ್ಯವಿಲ್ಲ.